ಕಲ್ಪನಾರವರು ಒಂದೆರಡು ವರ್ಷ ಅವಕಾಶದಿಂದ ವಂಚಿತರಾಗ್ಬಿಟ್ರು. ಸಾಕು ಮಗಳು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲೋ ಅವಕಾಶ ಸಿಕ್ಕಿದಾಗ ಅವರು ಬೇಡ ಇನ್ನು ಸಿನಿಮಾನೇ ಬೇಡ ಹೊರಟೋಗ್ಬೇಕು ಅಂತಿದ್ರಂತೆ. ತುಂಬಾ ಬೇಜಾರಾಗ್ಬಿಟ್ಟು ನೊಂದ್ಕೊಂಡ್ಬಿಟ್ಟಿದ್ರಂತೆ. ಆಮೇಲೆ ಮತ್ತೆ ಅವ್ರಿಗೆ ಬೆಳ್ಳಿ ಮೋಡ ಇವೆಲ್ಲ ಪುಟ್ಟಣ್ಣ ಅಂದ್ರೆ BR ಪಂತುಲೂರವರ ಪಟ್ಟ ಶಿಷ್ಯರು ಪುಟ್ಟಣ್ಣ ಕಣಗಾಲರವರು. ಹಿರಿಯ ಕಲಾವಿದರು ಅವಕಾಶದಿಂದ ವಂಚಿತರಾಗ್ತಾರಲ್ಲ, ಆದ್ರೆ ಕೈ ಹಿಡಿಯೋದು ಯಾವುದು? ಆ ಸಮಯದಲ್ವೇ ಉತ್ತರ ಕರ್ನಾಟಕದ ನಾಟಕ ಕಂಪ್ನಿಗಳ ಕೈ ಬಿಡೋದಿಲ್ಲ, ಕರೀತಾರೆ, ಅವಕಾಶವನ್ನು ಕೊಡ್ತಾರೆ. 3 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕುಳಿತು ದುತ್ತರಿಗೆ ಅವ್ರು ನಮ್ಮ ನಾಟಕವನ್ನು ನೋಡ್ತಾರೆ. ಅವರೊಂದು ಮಾತು ಹೇಳ್ತಾರೆ, ನಿಮ್ಗೊಂದು ವಿಶೇಷವಾದ ಶಕ್ತಿ ಇದೆ ರಮಾನಂದ್ ಉದಯ್ ಕುಮಾರ್ ಅವರೇ, ನೀವು 3 ಗಂಟೆ ಟೈಮು ಆದಿ ಬೀದಿಲಿ ಹೋಗೋರ್ನೆಲ್ಲ ಸೆರೆ ಹಿಡಿದು ಬಿಟ್ರಲ್ಲ ಇವು. ನಾನು ಕೂತ್ಕೊಂಡ್ಬಿಟ್ಟೆ, ನಿಮ್ಮ ನಾಟಕ ಬಹಳ ಚೆನ್ನಾಗಿದೆ, ಇದೇ ರೀತಿ ಮುಂದುವರಿಸಿ, ನೀವು ಸಿನಿಮಾದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತೀರಿ ಅಂತ ಆಶೀರ್ವಾದ ಮಾಡ್ತಾರೆ. ನನ್ನ ಅಣ್ಣನ್ನ ಬಹಳ ನೆನಪು ಮಾಡ್ಕೊಳ್ತೀನಿ. ಯಾಕೆ ಅಂತಂದ್ರೆ ಒಂದ್ ಕಡೆ ನನಗೆ ಅಂತಲ್ಲ, ಇಡೀ ನಮ್ಮ ಮನೆಯವ್ರಿಗೆ ಇದಾಯ್ತು. ಯಾಕೆಂದ್ರೆ ಹಿರಿಯ ಸಂಶೋಧಕರವರು ಮಾನಸ್ ಗಂಗೋತ್ರಿ, ಅವಾಗಲೇ ಅವ್ರಿಗೆ ಕೈ ತುಂಬಾ ಸಂಬಳ ಬಂತು. ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟು ಅದರಲ್ಲಿ ಬಂದಂತ ದುಡ್ಡಲ್ಲಿ ಅವ್ರ ಗ್ರಾಜುಯೇಟಿ ಕೆಲಸ ಬಿಟ್ಟಾಗ ಏನೋ ಒಂದು ಅಮೌಂಟ್ ಬರುತ್ತೆ ಇಡಿಗಂಟು, ಅದರಲ್ಲಿ ನನಗೊಂದು ಅಂಗಡಿಯನ್ನು ಇಟ್ಕೊಟ್ಟಿದ್ರಲ್ಲ. ಯಾಕೆ ಅಂಗಡಿ ಇಟ್ಕೊಟ್ಟಿದ್ರು ಅಂತ ಹೇಳಿದ್ರೆ, ಹುಡುಗ ಕೆಟ್ಟೋಗ್ಬಿಡ್ತಾರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಂತ ನನಗೊಂದು ಅಂಗಡಿಯನ್ನು ಇಟ್ಟು, ಇವತ್ತು ಅದೇ ಬಾಂಧವ್ಯ ಅದೇ ರೀತಿ ಇವತ್ತು ಇದೆ. ಡಿಕ್ಕಿ ಮಾಧವರಾವ್ ಅವರ ಒಡನಾಟ ಹೇಗಿತ್ತು? ಒಡನಾಟ ಚೆನ್ನಾಗಿರ್ತದ ಸರ್. ನಿಜವಾಗ್ಲು ನಾನು ಯಾಕೆ ಒಂಥರ ಭಾವುಕನಾಗ್ಬಿಡ್ತೀನಿ ಅಂತ ಹೇಳಿದ್ರೆ ನೋವಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ಡಿಕ್ಕಿ ಮಾಧವರಾವ್ ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತೇ ಇಲ್ಲ, ಸಿನಿಮಾದವ್ರಿಗೆ ಕೆಲವ್ರಿಗೆ ಗೊತ್ತಿಲ್ಲ. ಅವರು ಎಷ್ಟು ಅದ್ಭುತ ಕಲಾವಿದರು ಅಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಾನು 4, 5ನೇ 6ನೇ ತರಗತಿಯಲ್ಲಿ ಇದ್ದಾಗಲೂ ಹಾಡನ್ನು ಕೇಳ್ತಾ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ, 1ರಿಂದ 10ರ ತನಕ ಉಂಡಾಟ ಉಂಡಾಟ ಉಂಡಾಟ, 10ರಿಂದ 20ರ ಬಂಡಾಟ ಹಾಡನ್ನು ಕೇಳ್ತಾ ಇದ್ವು. ಅವ್ರ ಜೊತೆ ನಾವು ಅವ್ರು ಸಿಗ್ತಾರೆ ಅಂತ ನಾವು ಅನ್ಕೊಂಡಿಲ್ಲ. BR ಪಂತುಲೂರವರ ಎಲ್ಲ ಸಿನಿಮಾಗಳಲ್ಲೂ ಇದ್ದಾರೆ. ರಾಜ್ಕುಮಾರ್ ಅವರ ತುಂಬಾ ಸಿನಿಮಾಗಳಲ್ಲಿ ಅವರು ಪಾತ್ರಗಳನ್ನ ಮಾಡಿದ್ದಾರೆ. ಒಂದು ಕಡೆ ಹಳೆ ಸಿನಿಮಾಗಳಲ್ಲಿ ಬಹಳ ಫೇಮಸ್ ವಿಲನ್ ಅವರು. ಶುಭಮಂಗಲದಲ್ಲಿ ಅವ್ರಿಗೆ ಇದಿರ್ಲಿಲ್ಲ, ಪಾತ್ರ ಇರ್ಲಿಲ್ಲ. ನನ್ನ ಹತ್ರ ಹೇಳ್ಕೊಂಡ್ರು ಸರ್, ಏನ್ ಹೇಳ್ಬಿಟ್ರು ಅಂತ ಹೇಳಿದ್ರು ಕೇಳಿ. ಅವ್ರಿಗೆ ಅವಾಗ ಪ್ಯಾರಾಲಿಸಿಸ್ ಸ್ಟ್ರೋಕ್ ತರ ಏನೋ ಒಂಥರ ಇದಾಗ್ಬಿಟ್ಟಿತ್ತು, ಸ್ವಲ್ಪ ಆರೋಗ್ಯದಲ್ಲಿ ಅನಾರೋಗ್ಯದಿತ್ತು. ನನ್ನನ್ನು ಪುಟ್ಟಣ್ಣವ್ರು ಬಿಟ್ಬಿಟ್ರು, ಬಹಳ ನೋವಾಯ್ತು ಅಂತ ನನ್ಗೆ ಹೇಳಿದ್ದಾರೆ. ನಾನು ಇರ್ಲಿ ಬಿಡಿ ಸರ್, ಇದು ಅನ್ನದ ಋಣ ಎಲ್ಲೆಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಸರ್, ಬಂದದ್ದಷ್ಟು ಅನುಭವಿಸ್ಕೋಬೇಕು ಅಂತ. ಇಷ್ಟಾಗಿ ಇನ್ನೊಬ್ಬರ ಬಗ್ಗೆ ಹೇಳಬೇಕು. ಅನಂತರಾಮ್ ಮಚ್ಚೇರಿ ಅವರು ಸೀತಾಳ ಚೌಟ್ರಿಲಿದ್ರು. ಅವರು ಶನಿ ಪ್ರಭಾವ ಅಂತ ಒಂದು ಸಿನಿಮಾ, ಶನಿದೇವರ ಪಾತ್ರವನ್ನು ಮಾಡ್ತಾರೆ. ನಾನು ರಂಜಿತಾ ರಿಲೀಸ್ ಆಗಿರುತ್ತೆ, ಎಲ್ಲ ಕಡೆ ನನ್ನನ್ನು ಜನ ರಂಜಿತಾ ರಮಾನಂದ್ ಅಂತ ಮಾತಾಡಿಸ್ತಾ ಇರ್ತಾರೆ. KV ಜಯರಾಮ್ ಸಿನಿಮಾ. ಆ ಸಿನಿಮಾದಲ್ಲಿ ನಾನು ಮೈಸೂರಿನವನೇ ಆಗಿರೋದು, ಅಲ್ಲೆಲ್ಲ ನಾನು ಓಡಾಟ ಪತ್ರಿಕೆ ಎಲ್ಲ ಹಾಕೋದ್ರಿಂದ ಪರಿಚಯ ಇರುತ್ತೆ. ಅನಂತರ ಮಚ್ಚೇರಿ ಬೆಂಗಳೂರಿನಲ್ಲಿ ಮೂವಿ ಲ್ಯಾಂಡ್ ಥಿಯೇಟರ್ ಪಕ್ಕ ಅವ್ರು ಬಂದ್ಬಿಟ್ಟು, ರಮಾನಂದ್ ಬನ್ನಿ ಇಲ್ಲಿ ಯಾರ್ಯಾರು ಪ್ರೊಡ್ಯೂಸರ್ ಡೈರೆಕ್ಟರ್ ರೂಮ್ ಹಾಕಿದ್ದಾರೆ ಹೇಳ್ತೀರಾ ಅಂತಾರೆ. ಅಂದರೆ ಅವ್ರ ಕೆಲಸ ಇರಲ್ಲ, ಹಿರಿಯ ಕಲಾವಿದರಿಗೆ ಅವಕಾಶ ಇರೋದಿಲ್ಲ. ಅವಾಗ ನಾನು ಅಲ್ಲಿ ಸೋಮಶೇಖರ್ ಅವ್ರನ್ನ ಭೇಟಿ ಮಾಡಿರ್ತೀನಿ, ಇನ್ನೊಂದು ರೂಮಲ್ಲಿ ವಿಜಯ್ ರೆಡ್ಡಿ ಅವ್ರನ್ನ ಭೇಟಿ ಮಾಡಿರ್ತೀನಿ, ಇನ್ನೊಂದರಲ್ಲಿ ಸುಬ್ರಹ್ಮಣ್ಯ ಅವ್ರನ್ನ ಭೇಟಿ ಮಾಡಿರ್ತೀನಿ. ಅವಾಗ ನಾನು ಅವ್ರಿಗೆ ಕೆಲವ್ದು ಹೇಳ್ತೀನಿ. ಯಾಕೆ ಅವರು ಹಿರಿಯ ಕಲಾವಿದರು, 100 ಸಿನಿಮಾಗಳಲ್ಲಿ ಅತ್ಯುತ್ತಮವಾದ ಪಾತ್ರವನ್ನು ಮಾಡಿದ್ರು. ಕೆಲಸ ಇಲ್ಲದೆ ನೊಂದೋಗಿರ್ತಾರೆ, ಸಿನಿಮಾಗೆ ಬಂದಿರ್ತಾರೆ, ಬಣ್ಣದ ಲೋಕದಲ್ಲಿ ಆಗ ಜೋರಾಗಿರ್ತಾರೆ, ಸಂಪಾದನೆ ಇಲ್ಲ, ಬಹಳ ತೊಂದರೆ ಆಗಿರುತ್ತೆ. ಕಲ್ಪನಾರವರು ಹಾಗೆ ಅನ್ಕೊಂಡಿದ್ರಂತೆ. ಪುಸ್ತಕ ನಾನು ಓದಿದ್ದೀನಿ, ಯಾಕೆಂದ್ರೆ ನನ್ಗೆ ಓದುವ ಅಭ್ಯಾಸ ಇವತ್ತಿದೆ. ಕಲ್ಪನಾರವರು ಒಂದೆರಡು ವರ್ಷ ಅವಕಾಶದಿಂದ ವಂಚಿತರಾಗ್ಬಿಟ್ರು. ಸಾಕು ಮಗಳು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಎಲ್ಲೋ ಅವಕಾಶ ಸಿಕ್ಕಿದಾಗ ಅವರು ಬೇಡ ಇನ್ನು ಸಿನಿಮಾನೇ ಬೇಡ ಹೊರಟೋಗ್ಬೇಕು ಅಂತಿದ್ರಂತೆ. ತುಂಬಾ ಬೇಜಾರಾಗ್ಬಿಟ್ಟು ನೊಂದ್ಕೊಂಡ್ಬಿಟ್ಟಿದ್ರಂತೆ. ಆಮೇಲೆ ಮತ್ತೆ ಅವ್ರಿಗೆ ಬೆಳ್ಳಿ ಮೋಡ ಇವೆಲ್ಲ ಪುಟ್ಟಣ್ಣ ಅಂದ್ರೆ BR ಪಂತುಲೂರವರ ಪಟ್ಟ ಶಿಷ್ಯರು ಪುಟ್ಟಣ್ಣ ಕಣಗಾಲರವರು. ಅವರು ಮಹಿಳಾ ಪ್ರಧಾನವಾಗಿ ಕಲ್ಯಾಣ್ ಕುಮಾರ್ ಅವ್ರನ್ನ ಕಥಾನಾಯಕರಾಗಿ ಬೆಳ್ಳಿ ಮೋಡದಲ್ಲಿ ಮಾಡಿದ ಕಲ್ಪನಾರ್ ಅವ್ರಿಗೆ ಬಹಳ ದೊಡ್ಡ ಹೆಸರು ಬಂದ್ಬಿಡುತ್ತೆ. ನೋಡಿ, ಈಗ ಶರಪಂಜನ ಅಂತ ಸಿನಿಮಾ ರಿಲೀಸ್ ಆಗುತ್ತೆ ಮೈಸೂರು ಪ್ರಭಾ ಟಾಕೀಸಲ್ಲಿ. ಕ್ಯೂಲಿ 1000 ಜನ ನಿಂತಿರೆ 900 ಜನ ಬರೀ ಲೇಡೀಸೇ ಇರ್ತಾರೆ. ಅಂದ್ರೆ ಕಲ್ಪನಾರ್ ಅವ್ರ ಸೀರೆ ಮಾರಾಟಕ್ಕೆ ಬಂದಿರುತ್ತೆ, ಕಲ್ಪನಾರ್ ಅವ್ರ ಸೀರೆ ಅಂತ.
ಕಲ್ಪನಾ ವಾಯ್ಸು ಕನ್ನಡ ನಮ್ಮ ಎಲ್ಲ ಮಿಮಿಕ್ರಿಯವರು ಎಲ್ಲ ಮಿಮಿಕ್ರಿ ಮಾಡ್ತಾರೆ. ಅದರಲ್ಲಿ ನನ್ನ ಆತ್ಮೀಯ ಮಿತ್ರ ನೆನಪು ಮಾಡ್ಕೋಬೇಕು. ಇಡೀ ಕಲ್ಪನಾರವರ ವಾಯ್ಸನ್ನು ಒಬ್ಬರು ಮಾತಾಡ್ತಾ ಇದ್ದು ನನ್ನ ಆತ್ಮೀಯ ಮಿತ್ರ ತೀರೋಗ್ಬಿಟ್ಟಿದ್ದಾರೆ ಮಿಮಿಕ್ರಿ ರಾಜ್ಗೋಪಾಲ್. ಅವನ ಮಿಮಿಕ್ರಿ ಎಲ್ಲೋದ್ರು ಕಲ್ಪನೆ ಮಾತಾಡೋ ಜನ ಅಂತ ಚಪ್ಪಾಳೆ ತಟ್ಟರು. ಆದರೆ ಏನು ಮಾಡೋಕ್ಕಲ್ಲ ಅಂತ ದೊಡ್ಡವರಾದ್ರು ಹಿರಿಯ ಕಲಾವಿದರು ಅವಕಾಶದಿಂದ ವಂಚಿತರಾಗ್ತಾರ. ಆದರೆ ಕೈ ಹಿಡಿಯೋದು ಯಾವುದು? ಆ ಸಮಯದಲ್ವೇ ಉತ್ತರ ಕರ್ನಾಟಕದ ನಾಟಕ ಕಂಪ್ನಿಗಳ ಕೈ ಬಿಡೋದಿಲ್ಲ, ಕರೀತಾರೆ, ಅವಕಾಶವನ್ನು ಕೊಡ್ತಾರೆ. ನೋಡಿ, ನಾನೇ ಇಲ್ಲಿ ನನ್ನನ್ನು 91ನೇ ಇಸ್ವಿಲಿ ಒಬ್ಬರು ಬರ್ತಾರೆ, ತುರುವಿಯಾಳ್ ಮತ್ತೆ ಗಂಗಾವತಿಯಲ್ಲಿ ನಾಟಕವನ್ನು ಹಾಕ್ತಾರೆ. ನಾಟಕವನ್ನು ಹಾಕಿದಾಗ ಅಲ್ಲಿ ಅರಣ್ಯದಲ್ಲಿ ಅಭಿಮನ್ಯು ಅಂತ ಸಿನಿಮಾ ಇರುತ್ತೆ. ಸಿನಿಮಾ ಕ್ಯಾನ್ಸಲ್ ಮಾಡಿ ನಮ್ಮ ನಾಟಕ ಹಾಕಿರ್ತಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಮಂದಿ ನಾಟಕಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಕಲಾವಿದರು ಅಂತ ಹೇಳಿದ್ರೆ ಅವ್ರನ್ನ ದೇವರ ರೀತಿಯಲ್ಲಿ ನಮಸ್ಕರಿಸಿ ಅವ್ರಿಗೆ ಪೂಜ್ಯ ಭಾವನೆಯಿಂದ ಅವ್ರಿಗೆ ಎಲ್ಲ ರೀತಿ ಸತ್ಕಾರವನ್ನು ಮಾಡ್ತಾರೆ. ಇದು ನಾನು ಕಣ್ಣಾರೆ ಕಂಡು ಅನುಭವಿಸ್ತೀನಿ. ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಧೀರೇಂದ್ರ ಗೋಪಾಲ್ ಅವರು, ಉಮಾಶ್ರೀ ಅವರು ಎಲ್ಲವೂ ಸಿನಿಮಾದಲ್ಲಿ ಅವಕಾಶ ವಂಚಿತರಾದಾಗ ಅವ್ರಿಗೆ ಕೈ ಹಿಡಿದಿದ್ದೆ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ದೊಡ್ಡ ಕಂಪನಿ ಮಾಲೀಕರು ಇವರೆಲ್ಲ. ನೋಡಿ, ಇಲ್ಲಿ ದುತ್ತೂರ್ಗಿ ಅವರು ಸಂಪತ್ತಿಗೆ ಸವಾಲನ್ನು ಅವ್ರದ್ದು ಸಿನಿಮಾ ಆಗುತ್ತೆ. ರಾಜ್ಕುಮಾರ್ ಅವ್ರಿಗೆ ಅಭೂತಪೂರ್ವ ಹೆಸರು ಸಿಗುತ್ತೆ. ಆಮೇಲೆ ಹಿನ್ನೆಲೆ ಗಾಯಕರಾಗಿ ಬಹಳ ದೊಡ್ಡ ಹೆಸರು, ಬಿಡಿ ಅವರು ಪ್ರಾರಂಭದಿಂದಲೇ ದೊಡ್ಡ ಗಾಯಕರೇ ಅವರು ರಾಜ್ಕುಮಾರ್ ಅವರು. ಆ ದುತ್ತೂರ್ಗಿ ಅವರು ನನ್ನ ನಾಟಕವನ್ನು 3 ಗಂಟೆ ಟೈಮ್ ಕುಳಿತುಕೊಂಡು ನೋಡ್ತಾರೆ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ. ಇದು ಬಹಳ ವಿಶೇಷ. ಇದು ಏನಂತಂದ್ರೆ, ರವೀಂದ್ರ ಈಗ ಕ್ಯಾಂಟೀನ್, ಅವಾಗ ಕಾರಂತರ ಕ್ಯಾಂಟೀನ್ ಇತ್ತು, ಈಗ ಬೇರೆ ಕಡೆ ಹೋಗಿದೆ. ರವೀಂದ್ರ ಕಲಾಕ್ಷಿ ಎಂಟ್ರೆನ್ಸ್ ಅಲ್ಲೇ ಇತ್ತು. ಆ ಸಮಯದಲ್ಲಿ ದುತ್ತೂರ್ಗಿ ಅವರು ಬಂದಿರ್ತಾರೆ. ಒಳಗಡೆ ಮಾಸ್ಟರ್ ಹಿರಣ್ಯನವ್ರ ನಾಟಕ ನಡೀತಾ ಇರುತ್ತೆ. ಅವಾಗ ನಾಟಕ ಅಕಾಡೆಮಿ ಸದಸ್ಯರು ಶ್ರೀಕಂಠ ಇರ್ತಾರೆ. ಆ ಸಮಯದಲ್ಲಿ ಇಲ್ಲಿ ನಾಟಕ ಮಾಡ್ತಾ ಇರ್ತೀವಿ. ನಾನು ಉದಯ್ ಕುಮಾರ್ ಮೊದಲನೇದು ಕಳ್ಳಬಟ್ಟಿ ಮಾಡ್ತೀವಿ, 2ನೇದು 11ನೇ ಅವತಾರ ಮಾಡ್ತೀವಿ, 3ನೇದು ನಾಯಿ ನಾಟಕ ಇವೆಲ್ಲ ನಾಟಕ ನೋಡಿದಾಗ ರವೀಂದ್ರ ಕಲಾಕ್ಷಿದ ಒಳಗಡೆ ಬಂದುಬಿಡ್ತಾರೆ. ಹಿರಣ್ಯ ಅವರು ಒಳಗಡೆ ಟಿಕೆಟ್, ನೀವೇನು ನಾಟಕಕ್ಕೆ ಒಳಗಡೆ ಬರೋದನ್ನೆಲ್ಲ ಇಲ್ಲೇ ಕೂಡ ಕಮಿಟಿ ಅವ್ರು ಒಳಗೆ ಬರೋದು ಯಾವಾಗ, ಸ್ಟಾಪ್ ಮಾಡಿ ನಾಟಕನ ಅಂತ. ಎಲ್ಲ ನಾವು ನಿಂತ ಜಾಗವನ್ನೇ ರಂಗಭೂಮಿಯನ್ನ ಪರಿವರ್ತಿಸ್ಕೊಂಡು ಮಾಡೋವಂಥ ಜನ, ನಮ್ಗೆ ಅವಕಾಶ ಕೊಡಿ ಅಂತ. ಅವಾಗ ಶ್ರೀಕಂಠ ಅವರು ಸ್ವಲ್ಪ ಇದನ್ನು ಮಾಡಿ, ನೀವು ನಾಟಕ ಮಾಡಿ ಅಂತೇಳಿ ಇನ್ನೊಂದು 10 ನಿಮಿಷ ಮುಗಿಸ್ತಾರೆ ಅಂತೇಳಿ ನಾಟಕ ಮಾಡೋದು. ಅವಾಗ 3 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕುಳಿತು ದುತ್ತೂರ್ಗಿ ಅವರು ನಮ್ಮ ನಾಟಕವನ್ನು ನೋಡ್ತಾರೆ. ಅವರೊಂದು ಮಾತು ಹೇಳ್ತಾರೆ, ನಾನೇನು ನನ್ನ ಆತ್ಮವೃತ್ತಿ ಮಾಡ್ಕೋಬೇಕಾಗಿಲ್ಲ, ನನ್ನ ಹೊಗಳ್ಕೋಬೇಕಾಗಿಲ್ಲ. ನಾಟಕ ನೋಡಿ ಹೇಳ್ತಾರೆ, ನಿಮ್ಗೊಂದು ವಿಶೇಷವಾದ ಶಕ್ತಿ ಇದೆ ರಮಾನಂದ್ ಉದಯ್ ಕುಮಾರ್ ಅವರೇ, ನೀವು 3 ಗಂಟೆ ಟೈಮು ಆದಿ ಬೀದಿಲಿ ಹೋಗೋರ್ನೆಲ್ಲ ಸೆರೆ ಹಿಡಿದ್ಬಿಟ್ರಲ್ಲ ಇವು. ನಾನು ಕೂತ್ಕೊಂಡ್ಬಿಟ್ಟೆ, ನಿಮ್ಮ ನಾಟಕ ಭಾಳ ಚೆನ್ನಾಗಿದೆ, ಇದೇ ರೀತಿ ಮುಂದುವರಿಸಿ, ನೀವು ಸಿನಿಮಾದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತೀರಿ ಅಂತ ಆಶೀರ್ವಾದ ಮಾಡ್ತಾರೆ. ನೋಡಿ, ಅದೇ ರೀತಿ ಎಚ್.ಎನ್. ಮೂಗಾರ್ ಅವರು ಗದಗಲ್ಲಿ ನಾಟಕ ಮಾಡ್ತಾ ಇರ್ತೀವಿ. ಗದಗಲ್ಲಿ ನಾಟಕ ಮಾಡ್ತಾ ರವೀಂದ್ರ ಕೊಪ್ಪಾರ್ ಅವರು ನಮ್ಮನ್ನು ಕರೆಸಿರ್ತಾರೆ, ಪ್ರೊಫೆಸರ್ ಅವರು. ಅಲ್ಲಿ ಚಣ್ಣನ ವಾಲಿಕರ್ ಇವರು ಇದರಲ್ಲಿ ರಾಯಚೂರ್ಲಿ ಅವರು ನಮ್ಮನ್ನು ಭೇಟಿಯಾಗಿದ್ದು, ಚಂದ್ರಶೇಖರ್ ಪಾಟೀಲ್ ಅವರು. ಇಲ್ಲಿ ನಾಟಕವನ್ನು ಮಾಡಿದಾಗ ಅಲ್ಲಿ ಗದಗಲ್ಲಿ ಒಂದು ಓಣಿಯಲ್ಲಿ ನಾಟಕ ಮಾಡ್ತೀವಿ. ಎಚ್.ಎನ್. ಮೂಗಾರನ್ನ ನೋಡ್ತಾ ಕೂತಿರ್ತಾರೆ. ನಾವು ನಾಟಕ ಮಾಡ್ತಾ ಇರ್ತೀವಿ. ನಾಟಕ ಮಾಡ್ತಿದ್ದಾಗ ಮಧ್ಯದಲ್ಲಿ ಒಂದು ಗ್ಯಾಪ್ ಕೊಟ್ಟು ಒಂದು ಸಭೆ ಸಮಾರಂಭ ಮಾಡೋಣ ಅಂತ ಹೇಳ್ತಾರೆ. ಅವಾಗ ನನಗೆ ರವೀಂದ್ರ ಕೊಪ್ಪಾರ್ ಅವರು, ಅವ್ರ ಮಗ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿದ್ದಾರೆ, ರಘೋತ್ತಮ ಕೊಪ್ಪರ್ ಅಂತೇಳಿ, ಅವರಿದ್ದರು. ರಮಾನಂದ್ ಇವರು ಎಚ್.ಎನ್. ಮೂಗಾರ್ ಇದ್ದಾರೆ, ಅಯ್ಯೋ ಕರೀರಿಪ್ಪ, ಅವರು ಮಂಗಳಾನಂದಕ್ಕೆ ದೊಡ್ಡ ವೃತ್ತಿ ಕಂಪ್ನಿಯ ದೊಡ್ಡ ನಾಟಕಗಳನ್ನ ಬರ್ದವರು. ಅವ್ರದ್ದು ಸುಮಾರು ಸಿನಿಮಾ ಆಗಿದೆ. ಅವ್ರನ್ನ ವೇದಿಕೆ ಮೇಲೆ ಕೂರಿಸಿ ಅವ್ರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ಅವರು ನಮ್ಮ ನಾಟಕದ ಬಗ್ಗೆನೂ ಮಾತಾಡ್ತಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾಟಕ ನಮ್ಮನ್ನ ಜನರಿರುವಲ್ಲಿಗೆ ಹೋಗಿ, ನಾವು ಬೀದಿ ನಾಟಕ ಅಂತ ಹೇಳಿದ್ರೆ ಜನರಿರುವಲ್ಲಿಗೆ ಹೋಗಿ ನಾಟಕ ಮಾಡ್ತೀವಿ. ಬಿಜಾಪುರದ ಒಂದು ಇತಿಹಾಸವನ್ನ ನಿಮ್ಗೆ ಹೇಳ್ಬೇಕು. ಬಿಜಾಪುರದಲ್ಲಿ B.M. ಮನೀಫ್ ಅವರು ನಮ್ಮ ಸುಧಾ ಪತ್ರಿಕೆ ಸಂಪಾದಕರಾಗಿದ್ದರು. ಅವರು ನನಗೆ ಅಲ್ಲಿ ಭೇಟಿಯಾಗಿದ್ದು. ನಾನು ನಾಟಕ ಮಾಡ್ಬೇಕಾದ್ರೆ ನನಗೆ ಸಪೋರ್ಟ್ ಮಾಡೋರು, ಜನರನ್ನ ಕರೆಸೋರು, ಇದು ಮಾಡೋರು. ಶ್ರೀನಿವಾಸ್ ತಾವರೆಗೆರೆ ಅವರು ನಾಟಕ ಅಕಾಡೆಮಿ ಮೆಂಬರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವಾಗ I.M. ವಿಠಲ್ ಮೂರ್ತಿರವರು ಅಲ್ಲಿದ್ದರು. ನನ್ನ ಜೊತೆಯಲ್ಲಿ ನಾಟಕ ಮನೆ ಮಹಾಲಿಂಗು ಅವರು, ಮತ್ತೆ ಪ್ರಸನ್ನ ಅವರು, ಉದಯ್ ಪೆರಂಪಳ್ಳಿ ಅವರು, ಇವರೆಲ್ಲ ನಾವೆಲ್ಲ ಅಲ್ಲಿ ನಾಟಕವನ್ನು ಮಾಡ್ತೀವಿ. ನಾವು ನಾಟಕವನ್ನು ಹೋದಾಗ ಶ್ರೀನಿವಾಸ ತಾವರೆಗೆರೆ ಅವರು ಇದನ್ನು ಮಾಡಿದಾಗ ನಾವು ನಾಟಕವನ್ನು ಮಾಡ್ತೀನಿ ಅಂತ ಹೇಳಿದಾಗ ಸಂಸ್ಕೃತಿಯಲ್ಲಿ ಕರೆದು ನಮಗೆ ನಾಟಕವನ್ನು ಕೊಡ್ತಾರೆ, ನಾಟಕ ಮಾಡಿ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮ ರಂಗಮಂದಿರ ಇರಬೇಕಲ್ಲಿ, ಅಲ್ಲಿ ನಾಟಕವನ್ನು ಮಾಡ್ತೀವಿ. ಆ ಸಮಯದಲ್ಲಿ ಭಾಳ ವಿಶೇಷ ಅಂತ ಹೇಳಿದ್ರೆ, ಅಶೋಕ್ ಬಾದರ್ದಿನಿ ಅವ್ರ ಮನೆ ಇರುತ್ತಲ್ಲಿ, ಎಲ್ಲಿ
ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಇಲ್ಲಿ ಬೀದಿ ನಾಟಕ ಮಾಡೋರು ಮನೆಗೆ ಹೋಗ್ತೀವಿ. ಮನೆಗೆ ಹೋದ ತಕ್ಷಣ ಒಂದು ಕಾಗದ ಬರೆದಿರ್ತೀನಿ, ನಿಮ್ಮೂರಿಗೆ ಬರ್ತಾ ಇದ್ದೀನಿ ಅಂತ. ಅವ್ರ ಮನೆಗೆ ಹೋಗ್ತೇನ, ನಮಸ್ಕಾರ ಬಾದರ್ದೀನಿ ಸಾರ್ ಅಂತೇನ. ಅವರು ಮಾತಾಡಲ್ಲ, ಮೊದಲು ಕೈಕಾಲು ತೊಳ್ಕೊರಿ ಅಂತ ಹೇಳ್ತಾರೆ. ಅವರ ಉತ್ತರ ಕರ್ನಾಟಕ ಮೊದಲು ತಾಟ್ ನೀಡ ಅಂತ ಹೇಳ್ತಾರೆ. ಇಬ್ರಿಗೂ ನಾನು ಉದಯ್ ಕುಮಾರ್ ಇಬ್ರು ಚೆನ್ನಾಗಿ ಊಟ ಮಾಡ್ತೀವಿ, ರೊಟ್ಟಿ ಊಟ. ಈಗ ಒಂದು ಕೆಲಸ ಮಾಡೋಣ, APMC ಯಾರ್ಡ್ಗೆ ಹೋಗೋಣ, ಅಲ್ಲಿ ಮಂದಿ ಕಲಿತಾರೆ, ಅಲ್ಲೊಂದು ನಾಟಕ ಮಾಡೋಣ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾಟಕದವ್ರಿಗೆ ಸಹಾಯ ಕೊಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಮಂದಿ ಅದ್ರ ಎರಡನೇ ಮಾತೇ ಇಲ್ಲ. ಹೌದು, ಅವರು ಬಂದು ಪೂರ್ಣ ಪ್ರಮಾಣದ ಅವಕಾಶವನ್ನ ನಮ್ಗೆ ಕಲ್ಪಿಸ್ಕೊಟ್ಬಿಡ್ತಾರೆ. ಅವರಲ್ಲಿ ಬಂದು ನಾಟಕವನ್ನೆಲ್ಲ ಮಾಡಿದ್ಮೇಲೆ ಅವರ ಎಲ್ಲರ ಜೊತೆ ಊಟ ಮಾಡುವಂತ ಒಂದು ಸಂದರ್ಭವನ್ನ ನಮ್ಗೆ ಒದಗಿಸ್ಕೊಡ್ತಾರೆ. ಆ ಸಮಯದಲ್ಲಿ ಶೀಲನ್ ಕೊತ್ವಾಲ, ಶ್ರೀನಿವಾಸ್ ಜಾಲ್ವಾದಿ, ಅನೇಕ ಪತ್ರಕರ್ತರು, ಈಗ ಬಂಜಿಗೆರೆ ಜಯಪ್ರಕಾಶ್ ಅವರಿದ್ದಾರೆ. ಅವರು ನಾವು ನಾಟಕ ಮಾಡ್ಬೇಕಾದ್ರೆ ನಮ್ಗೆ ಸಪೋರ್ಟ್ ಮಾಡೋರು ಮೈಸೂರಿನಲ್ಲಿ. ಸುಮಾರು ಜನ ಪತ್ರಕರ್ತರು ಮಿತ್ರರು, ಇವರೆಲ್ಲ ನಾವು ನಾಟಕ ಮಾಡ್ಬೇಕಾದ್ರೆ ಇವ್ರು ಮಾಡ್ತಾರೆ ಹೀಗೆ ಅನ್ಕೊಂಡು. ಇದೆಲ್ಲವೂ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾಟಕ ಮಾಡೋದಕ್ಕೆ ಕೆಲವರು ಹೇಳಿರ್ತಾರಲ್ಲ, ಇಲ್ಲಿ ಕೇಳಿರ್ತಾರಲ್ಲ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೇಳೋದ್ರಿಂದ ನಮ್ಮನ್ನು ಮತ್ತೊಂದು ಕಡೆ ಕರೀತಾರೆ, ಶಾಲೆಗಳಿಗೆ ಕಳೀತಾರೆ. ನಾನು ಶಾಲೆಗಳಿಗೆ ಹೋದಾಗ ಏನು ಮಾಡ್ತೀನಿ, ಪರ್ಸ್ನಾಲಿಟಿ ಡೆವಲಪ್ ಅಂತೇಳಿ ಒಂದು ಸಣ್ಣದು ಒಂದು ಇದನ್ನು ತೊಗೊಳ್ತೀನಿ, ಒಂದು ಕ್ಲಾಸು. ಅಂದರೆ ಮಕ್ಕಳಿಗೆ SSLC ಮಕ್ಕಳಾಗಿರ್ಬೋದು, PUC ಮಕ್ಕಳಾಗಿರ್ಬೋದು, ಏನು ಗೊತ್ತಿಲ್ಲ ಅನ್ನೋದಕ್ಕೆ ಏನು ಹೇಳ್ತೀನಿ ಅಂತಂದರೆ, ನಮ್ಮ ದೇಶದ 2ನೇ ಪ್ರಧಾನಿ ಯಾರು ಅಂತ ಹೇಳ್ತೀನಿ. ಒಬ್ಬರು ಹೇಳಲ್ಲ, ಗೊತ್ತಿಲ್ಲ, ಮೊಬೈಲಲ್ಲೇ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತೆಲ್ಲ ಒಬ್ರು ಹೇಳ್ಬಿಟ್ರು ಒಂದು ಕಡೆ ಹೋದಾಗ. ಲಾಲ್ ಬಹದ್ದೂರ್ ಶಾಸ್ತ್ರಿಗೂ ಮುಂಚೆ ಯಾರಾಗಿದ್ರು? ಅವ್ರಿಗೆ ಮನೆ ಬಾಡಿಗೆ ಕಟ್ಟಕ್ಕೆ ದುಡ್ಡು ಇರ್ಲಿಲ್ವಲ್ಲ, ಅಯ್ಯೋ ಅಂತಾರೆ. ಗೊತ್ತಿಲ್ಲ. ಒಂದು 5 ಜನ ಮಹಿಳಾ ಕಾದಂಬರಿಕಾರರ ಹೆಸರು ಹೇಳಿ, ಗೊತ್ತಿಲ್ಲ. ಹೋಗ್ಲಿ, ಒಂದು ನಾಟಕಕಾರ ಹೇಳಿ, ಹಾಗಂದ್ರೆ ಏನೋ ಈ ಥರ ಆಗ್ಬಿಟ್ಟಿದೆ. ಆದರೂ ಏನಂತ ಹೇಳಿದ್ರೆ, ನಾವು ಅಲ್ಲಿ ಹೋದಾಗ ಓದುವ ಕಡೆ ನಿಮ್ಮ ಗಮನ ಜಾಸ್ತಿ ಇರಬೇಕು, ತಿಳಿಯುವ ಇದಿರಬೇಕು. ನಾವು ಕೆಲವರು ರಂಗಭೂಮಿಗೆ ಬರಬೇಕು ಅಂತ ಹೇಳ್ತಾರೆ, ಕಿರು ತೆರೆಗೆ ಬರಬೇಕು ಅಥವಾ ಬೆಳ್ಳಿ ತೆರೆಗೆ ಬರಬೇಕು. ಈಗ ಮೊದಲಾದ ರೀಲ್ ಇತ್ತು, ಈಗ ಡಿಜಿಟಲು ಬರಬೇಕು ಅಂತ ಹೇಳಿದ್ರೆ ನಾ ಏನು ಹೇಳ್ತೀನಿ, ನೀವು ಭಾಷೆ ಮೇಲೆ ಪ್ರಭುತ್ವ ಸಾಧಿಸ್ಬೇಕು. ಅಲ್ಪ ಪ್ರಾಣ, ಮಹಾಪ್ರಾಣ, ಅಪಭ್ರಂಶಗಳು ಇಲ್ಲದೆ ಸರಿಯಾದ ರೀತಿಯಲ್ಲಿ ನಮ್ಮ ಭಾಷೆಯನ್ನೇ ನಾವು ಕೊಂದುಬಿಟ್ರೆ ಸರಿಯಾದ ರೀತಿಯಲ್ಲಿ ನಾವು ಪ್ರಚುರ ಪಡಿಸ್ಬೇಕಲ್ಲ, ಭಾಷೆ ಮೇಲೆ ಇಡ್ತಾ ಇರಬೇಕಲ್ಲ ನಮಗೆ. ಅದನ್ನ ಅಲ್ಲಿ ಹೋಗಿ ನಾವು ಅವ್ರಿಗೆ ಹೇಳ್ಕೊಡೋದು. ಈಗ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ನಾಟಕದಲ್ಲಿ ಅವ್ರನ್ನೆಲ್ಲ ಸೇರಿಸಿದಾಗ, ಯಾರು ನಾವು ಹುಡುಗರೆಲ್ಲ ಸೇರಿದಾಗ ಪರ್ಸನಾಲಿಟಿ ಡೆವಲಪ್ಗೆ ಕಾದಂಬರಿಕಾರರ ಹೆಸರು ಕೇಳೋದು, ನಾಟಕಕಾರರ ಹೆಸರು ಕೇಳೋದು. ಆ ನಂತರದಲ್ಲಿ ಕೆಲವುದು ನೋಡಿ, ಇದನ್ನು ಹೇಳಿ ಅಂತ ಹೇಳೋದು. ಅವರು ನಮಗೆ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ, ನೋಡಿ ನನ್ನ ಹತ್ರ ಮಾತಾಡ್ತಾ ಇದ್ದೀರಿ, ಈಗಲೂ ನೀವು ಮೊಬೈಲ್ ಇಟ್ಕೊಂಡಿದ್ದೀರಿ, ಅಲ್ಲೇ ಈಗ ಅಂತೀರಿ, ಉಜ್ಜುತ್ತೀರಿ. ಆ ಥರ ಉಜ್ಜೋದಲ್ಲ, ಅದನ್ನ ಪಕ್ಕಕ್ಕೆ ಇಡಬೇಕು. ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲೇಬೇಕು. ನಿಮ್ಮ ಸ್ನೇಹಿತರ ಬಗ್ಗೆ ಯೋಚನೆ ಮಾಡಲೇಬೇಕು. ನಿಮ್ಮ ಬಂಧು ಬಳಗದವ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಆದರೆ ನಿಮ್ಮ ಬಗ್ಗೆ ನೀವು ಒಂದು ಕಾಲು ಗಂಟೆ ಏನಾದರೂ ನೀವು ಅನಲೈಸ್ ಮಾಡ್ಕೊಳ್ತಾದ್ರೆ, ನೀವೇನಾಗಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ತಾದ್ರೆ, ಬೇರೆಯವ್ರು ಏನು ಹೇಳಿದ್ರು ಎಲ್ಲ ನಿಷ್ಪ್ರಯೋಜಕವಾಗ್ಬಿಡುತ್ತೆ ಅಂತೇಳಿ ನಾನು ಹೇಳ್ತೀನಿ. ಜನ ಚಪ್ಪಾಳೆ ಹೊಡೆದು ಅದನ್ನು ಸ್ವೀಕರಿಸ್ತಾರೆ. ಆಮೇಲೆ ಇನ್ನೂ ಏನು ವಿಚಾರ ಅಂತ ಹೇಳಿದ್ರೆ, ಈ ಕೆಲವು ಸಭೆ ಸಮಾರಂಭಗಳಿಗೆ ಹೋಗ್ತೀವಿ. ಒಂದು ಕಡೆ ನನಗಾಯಿತು, ಸುಮಾರು ಜನ ಡಾಕ್ಟರೇಟ್ ತೊಗೊಂಡಿದ್ದು ನಾನಲ್ಲಿ ಮಾತಾಡೋದಕ್ಕೆ ನನಗೆ ಬೇಸರ ಆಗೋಯ್ತು. ಎಲ್ಲ ಡಾಕ್ಟರೇಟ್ ತೊಗೊಂಡಿದ್ದು. ಅದರಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇದ್ರು, ಅವರು PhD ಮಾಡ್ಯಾರೆ. ಯಾರೋ ನಮ್ಮ ಗುಬ್ಬಿ ವೀರಣ್ಣವರ ಸಮಕಾಲೀನರ ಬಗ್ಗೆ ಒಂದು 3-4 ಸಾವಿರ ಪುಟ ಬರೆದು PhD ಮಾಡಿ ಡಾಕ್ಟರೇಟ್ ತೊಗೊಂಡೆ. ಅವರು ಬರೆದು ತೊಗೊಂಡಿರೋದು PhD, ಇವರು ಎಲ್ಲ ತಗೊಂಡವರು, ಮಾತಾಡೋದಕ್ಕೆ ಆಗಲ್ಲ, ಪರ್ಚೇಸ್ ಮಾಡಿದ್ದು. ಆಮೇಲೆ ಇನ್ನು ಕೆಲವು ದೊಡ್ಡವರು ಗಣ್ಯ ವ್ಯಕ್ತಿಗಳು ಅನ್ನಿಸ್ಕೊಂಡವರು ಕೆಲವರು ಏನ್ ಮಾಡ್ತಾರೆ, ಬರ್ತಾರೆ, ವೇದಿಕೆ ಮೇಲೆ ಇರ್ತಾರೆ, ತುಂಬಾ ಮಾತಾಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅಲ್ಲಿ ನಿಜವಾಗ್ಲೂ ಅಷ್ಟು ಮಾತಾಡ್ಬೇಕಾಗಿರಲಿಲ್ಲ. ಅದಕ್ಕೆ ನಾನು ಹೇಳಿದೆ ಏನಂತಂದ್ರೆ, ನೋಡಿ ಆನಾ ಕ್ರೂರ್ ಅವರೇ ಒಂದು ಮಾತು ಹೇಳ್ತಾರೆ, ಏನೋ ನಗ್ನ ಸತ್ಯ ಅನ್ನೋ ಒಂದು ಕಾದಂಬರಿಯಲ್ಲಿ, ಭಾಷಣ ಮಾಡೋರು ಹೆಚ್ಕೊಂಡಾಯ್ತು, ಭಾಷಣ ಕೇಳಿದ್ರು ಹುಚ್ಚಿಡ್ದೋಯ್ತು. ಇದು ಆನಾ ಕ್ರೂರ್ ಅವರು ಹೇಳಿರೋಂಥ ಮಾತು ಕಾದಂಬರಿಯಲ್ಲಿ. ಅಂದ್ರೆ ಆ ಸಮಯ ಸಂದರ್ಭಕ್ಕೆ ಬೇಕಾಗದೆ ಇಲ್ಲದೆ ಇರುವಂಥ ಮಾತನ್ನ ತಮ್ಮ ಸ್ವಪ್ರತಿಷ್ಠೆಗಳನ್ನೇ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಇದಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ನಾಟಕಕ್ಕೆ ಬಂದಂಥ ಒಬ್ಬ ಮನುಷ್ಯ ಇಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಒಂದು ಅನುಭವ ಏನಂತಂದ್ರೆ, ನಾಟಕದಲ್ಲಿ ನಮಗೆ ಶಿಸ್ತುಬದ್ಧವಾದ ಬದುಕನ್ನು ರೂಪಿಸ್ಕೊಡುತ್ತೆ.
ಜೊತೆಗೆ ನಮಗೆ ಅಧ್ಯಯನಶೀಲತೆ ಬರುತ್ತೆ, ನಾವು ಓದಬೇಕು ಅನ್ಸುತ್ತೆ. ನಿಮ್ಮಂಥವ್ರು ಸಿಕ್ತಿ ಇಂಥ ಪುಸ್ತಕ ಓದಿ ಅಂತಿದೆ, ನಾವು ಓದಲೇಬೇಕು. ಕನ್ನಡದ ಬಗ್ಗೆ ಕೊಡ್ತಾರೆ, ಕನ್ನಡ ನಾಟಕಕಾರರ ಬಗ್ಗೆ ಕೊಡ್ತಾರೆ, ಪ್ರವಾಸೋದ್ಯಮದ ಬಗ್ಗೆ ಕೊಡ್ತಾರೆ. ಈಗ ಯಾವುದೋ ಒಂದು ತಾಯಿ ಮಗು ಆರೋಗ್ಯದ ಬಗ್ಗೆ ಕೊಡ್ತಾರೆ. ಇದೆಲ್ಲವನ್ನು ನಾನು ಹೇಳ್ಬೇಕಾದ್ರೆ ನಾನು ಓದಬೇಕಲ್ಲ. ಈಗ ಓದುವವ್ರ ಸಂಖ್ಯೆ ಬಹಳ ಕಡಿಮೆ ಆಗಿದೆ, ಓದೋರ ಸಂಖ್ಯೆನೂ ಕಡಿಮೆ ಆಗಿದೆ, ನಾಟಕಕ್ಕೆ ಬರೋರ ಸಂಖ್ಯೆನೂ ಕಡಿಮೆ ಆಗೋಗಿದೆ, ನೋಡುವವ್ರ ಸಂಖ್ಯೆ ಜಾಸ್ತಿ ಆಗಿದೆ ಮೊಬೈಲ್. ಈ ರೀತಿಯಾಗಿದೆ. ಆದರೂ ನಾನು ನನ್ನ ಅಣ್ಣನ್ನ ಬಹಳ ನೆನಪು ಮಾಡ್ಕೊಳ್ತೀನಿ. ಯಾಕೆ ಅಂತಂದ್ರೆ ಒಂದು ಕಡೆ ನನಗೆ ಅಂತಲ್ಲ, ಇಡೀ ನಮ್ಮ ಮನೆಯವ್ರಿಗೆ ಇದಾಯ್ತು. ಯಾಕೆಂದ್ರೆ ಹಿರಿಯ ಸಂಶೋಧಕರವರು ಮಾನಸ್ ಗಂಗೋತ್ರಿ, ಅವಾಗಲೇ ಅವ್ರಿಗೆ ಕೈ ತುಂಬ ಸಂಬಳ ಬಂತು. ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅದರಲ್ಲಿ ಬಂದಂಥ ದುಡ್ಡಲ್ಲಿ ಅವ್ರು ಗ್ರ್ಯಾಜುಯೇಟಿ ಕೆಲಸ ಬಿಟ್ಟಾಗ ಏನೋ ಒಂದು ಅಮೌಂಟ್ ಬರುತ್ತೆ ಇಡಿಗಂಟು, ಅದರಲ್ಲಿ ನನಗೊಂದು ಅಂಗಡಿಯನ್ನು ಇಟ್ಕೊಟ್ಟಿದ್ರಲ್ಲ. ಯಾಕೆ ಅಂಗಡಿ ಇಟ್ಕೊಟ್ಟಿದ್ರು ಅಂತ ಹೇಳಿದ್ರೆ, ಹುಡುಗ ಕೆಟ್ಟೋಗ್ಬಿಡ್ತಾರೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅಂತೇಳಿ ನನಗೊಂದು ಅಂಗಡಿಯನ್ನು ಇಟ್ಟು. ಇವತ್ತು ಅದೇ ಬಾಂಧವ್ಯ ಅದೇ ರೀತಿ ಇವತ್ತು ಇದೆ. ಅಂದ್ರೆ ಅವಾಗ ನಮ್ಮ ಅಂಗಡಿಗೆ ನೋಡಿ ಮೊಹಮ್ಮದ್ ಬೋಳ್ವಾರ್ ಕುಯಿ ಅವ್ರು ಬರೋರು, ಫೋಟೋ ತೆಗಿಯೋರು ಅಂಗಡಿದು, ಅವ್ರ ಜೊತೆ ಮಾತಾಡ್ತಿದ್ದೆ. ಇನ್ನೊಬ್ರು ನಮ್ಮ ಅಣ್ಣನ ಸ್ನೇಹಿತರು MA ಫಸ್ಟ್ ರ್ಯಾಂಕ್ ಬಂದರು, ಅವ್ರ ಹೆಸರು ಮರ್ತಿದೆ, ಅವ್ರು ಬರೋರು. ನಮ್ಮ ಅಂಗಡಿಗೆ ಎಲ್ಲರೂ ಬರೋರು. ನನಗೇನಾಯ್ತು, ಒಡನಾಟ ಸಿಗೋದು. ಹೊನ್ನವಳ್ಳಿ ಕೃಷ್ಣನಿಂದ ನನಗೇನಾಗೋದು, ಹೊನ್ನವಳ್ಳಿ ಕೃಷ್ಣರವ್ರು ನನ್ನ ಜೊತೆ ನಾಟಕ ಮಾಡೋದ್ರ ಜೊತೆಗೆ ಅವ್ರ ಸಿನಿಮಾದ ಈಗ ವಸಂತ ಗೀತ ಅದರಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದರು, ಮೈಸೂರು ಅವ್ರನ್ನ ಕರ್ಕೊಂಬರೋರು. ಅವ್ರು ನನಗೆ ಭಾಳ ಆತ್ಮೀಯರಾಗ್ಬಿಡೋರು. ನಮ್ಮ ಮೈಸೂರಿನಲ್ಲಿ ಇದ್ದಂಥ ರತ್ನಾಕರ್ ಅವರು ಭಾಳ ಆತ್ಮೀಯರ ಆಗ್ಬಿಟ್ರು. ಪ್ರತಿದಿನ ನಾವು ಮಾತಾಡ್ತಾ ಇದ್ವು. ಬಟ್ ಏನಂತಂದ್ರೆ ಹಿರಿಯ ಕಲಾವಿದರು ಏನೋ ಆಗೋ ಈಗೋ ಕಷ್ಟಪಟ್ಟು ಒಂದು ಗೂಡು ಅಂತ ಮಾಡ್ಕೊಂಡ್ರೆ ಹೊರತು ತುಂಬ ಕಷ್ಟದಲ್ಲಿ ಇದು ಮಾಡಿದ್ರು. ಅವ್ರು ಏನು ಹೇಳ್ತಿದ್ರು ಗೊತ್ತಾ ಸರ್, ನನಗೆ ಸಾಯುವ ಮುಂಚೆ ರಮಾನಂದ್ ನನಗೆ ಒಂದೇ ಒಂದು ಆಸೆ ಅಂದರು. ಏನು ಸರ್? ನನ್ನ ಆಸೆನ ನೀನು ಈಡೇರಿಸ್ಬೇಕು ಅಂದರು. ನಾನಲ್ಲ ಸರ್, ದೇವ್ರು ಈಡೇರಿಸ್ಬೇಕು, ಸೃಷ್ಟಿಕರ್ತ ಈಡೇರಿಸ್. ಏನಿಲ್ಲ, ನೀ ಮನೆ ಕಟ್ಟಬೇಕು, ನಿಮ್ಮ ಮನೆಯಲ್ಲಿ ಗೃಹ ಪ್ರವೇಶದ ಊಟ ಮಾಡಬೇಕು ನಾನು ಅಂತ ಹೇಳಿದ್ರು ಸರ್. ನಾನು ಅದು ಹೇಳೋಕ್ಕಾಗಲ್ಲ ಸರ್. ಮನೆ ಮತ್ತು ಹೆಣ್ಣು ಸೃಷ್ಟಿಕರ್ತ ಬರೆದು ಬಿಟ್ಟಿರ್ತಾನೆ, ಸಿಗಬೇಕಷ್ಟೆ. ಸಿಗ್ದಾಗ ನಾನು ಕಟ್ಟಿದಾಗ ಖಂಡಿತವಾಗ್ಲೂ ನೀವು ಆರೋಗ್ಯವಾಗಿರಬೇಕು, ನಾನು ಕಟ್ಟಿದಾಗ ಖಂಡಿತವಾಗ್ಲೂ ನಾನು ಇದು ಮಾಡ್ತೀನಿ ಅಂತ ಹೇಳಿದೆ. ಬಟ್ ತೀರೋಗ್ಬಿಟ್ರು. ಯಾಕೆಂತಂದರೆ ವಿಶಿಷ್ಟವಾದ ಧ್ವನಿಯಲ್ಲಿ ವಿಷ್ಣುವರ್ಧನ್ ಅವರ ನಾಯಕತ್ವದಲ್ಲೂ ಸಿನಿಮಾವನ್ನು ಮಾಡಿದ್ರು ಅವರು. ಜೊತೆಯಲ್ಲಿ ಭಾಳ ವಿಶೇಷವಾದ ವಾಯ್ಸು. ನಮ್ಮ ಮುಸೂರಿ ಕೃಷ್ಣಮೂರ್ತಿ ಅವರ ಒಂದು ವಾಯ್ಸ್ ಏನಿದೆಯೋ ಅದಕ್ಕಿಂತ ವಿಶೇಷತೆಯಲ್ಲಿ ಇತ್ತಿವ್ರದು. ಇವ್ರ ಬಂದರೆ ಅನ್ಕೊಂಡು ಮಾತಾಡ್ಬಿಟ್ರೆ ಜನನ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಕರ್ಷಿತರಾಗ್ತಾರೆ. ಅವ್ರದ್ದು ಒಂದು ಹಾಡು ಭಾಳ ಜನಪ್ರಿಯ ಇದೆ. ಇದರ ಜಂಬೂ ಸವಾರಿ ದಸರಾ ಸಮಯದಲ್ಲಿ ಹಾಕ್ತಾರೆ. ಮೈಸೂರು ದಸರಾ ಬೊಂಬೆ ನೀನೆ ನನ್ನ ರಂಬೆ, ಬೆಂಗಳೂರು ಪೇಟೆ ದಾಳಿಂಬೆ ಅಂದ್ಕೊಂಡು ಅವರು ನಗ್ನಗ್ತಾ ತಮ್ಮ ಮನೆಯ ಕಷ್ಟ ಕಾರ್ಪಣ್ಯ ದುಃಖದ ಏನು ಹೇಳ್ತಿರ್ಲಿಲ್ಲ. ಸಿನಿಮಾದಲ್ಲಿ ಅವರು ಅನುಭವಿಸೋ ಕಷ್ಟ ಇವನ್ನೆಲ್ಲ ಹೇಳು. ಅವರು ಕಾಮಿಡಿಯನ್ ಗುಗ್ಗೋರ ಇಲ್ಲಿಗೆ ಹೋಗೋರಲ್ಲ ಸರ್, ಅಲ್ಲಿ ಸಾಗರ್ ಅನ್ನೋ ಹೋಟ್ಲಲ್ಲಿ ಉಳ್ಕೊಳ್ಳೋರಂತೆ ಮಡ್ರಾಸಲ್ಲಿ. ಅಲ್ಲೋದಾಗ ಅವ್ರ ಒಡನಾಟ, ಅವ್ರು ಊಟ ಹೇಳಿದ್ರು, ಉಪವಾಸದ ದಿನಗಳನ್ನೆಲ್ಲ ಹೇಳೋರು. ಇವೆಲ್ಲ ಏನಾಗುತ್ತೆ ನಾವು ಕೇಳಿದಾಗ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ಅಷ್ಟು ಕಷ್ಟ ಇಲ್ಲ, ಅವತ್ತು ಬಹಳ ಕಷ್ಟ ಇತ್ತು. ಹೌದು. ಇವತ್ತು ಇರೋದ್ರಲ್ಲಿ ಕಲಾವಿದರು ಸುಖವಾಗಿದ್ದಾರೆ. ಅದ್ರೇನಾಗಿದೆ, ಸಿನಿಮಾದಲ್ಲಿ ಬದಲಾವಣೆಗಳಾಗೋಗಿದೆ. ಅಲ್ಲ, ಜನರು ಬದಲಾವಣೆ ಆಗಬೇಕು. ಈಗ ಒರಿಸ್ಸಾದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ರೋಡು ಮ್ಯೂಸಿಕ್ ಬರ್ತಾ ಇರುತ್ತಂತೆ. ನಾವು ವೆಹಿಕಲ್ ಹೋಗ್ಲಿ, 2 ವೀಲರ್ ಹೋಗ್ಲಿ, 3 ವೀಲರ್ ನಡ್ಕೊಂಡು ಹೋದ್ರು ಅದು ಅಷ್ಟು ಅಪ್ಡೇಟ್ ಆಗ್ತಾ, ನಾವು ಅಪ್ಡೇಟ್ ಆಗ್ತಾ ಇರಬೇಕಾಗತ್ತೆ. ಇಲ್ಲಿ ಒಂದು ವಿಚಾರ ನಿಮ್ಗೆ ಹೇಳಲೇಬೇಕು. ಚಂದ್ರಶೇಖರ್ ಭೂವಿ ಅಂತೇಳಿ ಬಡತನ ಮಧ್ಯಮ ಸ್ಥಿತಿಯಲ್ಲಿರೋನಾತ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ. 1008 ಮದುವೆಯನ್ನ ಮಾಡಿದ. 1008 ಮದುವೆ ವಿಚಾರದಲ್ಲಿ ಏನಂತಂದ್ರೆ, ನಾನು ಸುಮಾರು ಒಂದು 20,000ಕ್ಕೂ ಹೆಚ್ಚು ಮೈಲಿಗಳನ್ನ ಆತನ ಜೊತೆ ಅವನ ಕಾರಲ್ಲಿ ಓಡಾಡಿದೆ. 30-35 ವರ್ಷ ಆತನಿಗೆ. ಆಮೇಲೆ ಇಲ್ಲಿ ಓಡಾಡ್ದ, ಇಲ್ಲಿ ಶೃಂಗೇರಿ ಜಗದ್ಗುರುಗಳು ಸುಮಾರು 3-4 ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಟ್ಟರು. ಜೊತೆಗೆ ನಮ್ಮ ಶರವಣ ಅವರು, ನಾನೇ ಇದ್ದೆ, 110 ಸೀರೆಗಳನ್ನ ಕೊಟ್ಟರು. ರಾತ್ರಿ 11:15 ನಾನೇ ಹೋಗಿ ಕೌಂಟ್ ಮಾಡಿ ರಮಾನಂದ್ ಅಂತಾರೆ. ಸರ್ ನಾವು ಹೋಗ್ತೀನಿ, 11:15 ಇದೆ, ಎಲ್ಲ ಕೌಂಟ್ ಮಾಡಬೇಕು ಅಂತೇಳಿ ಕೌಂಟ್ ಮಾಡಿಸಿ ಪ್ಯಾಕ್ ಕಳಿಸು. ಒಬ್ರು ಕಾಲುಂಗುರ ಕೊಟ್ಟರು. 1008 ಆಯಿತು. ಇಲ್ಲಿ ಭಾಳ ನೋವಿನ ಸಂಗತಿ ಏನಂತಂದರೆ, ವೀರೇಂದ್ರ ಹೆಗಡೆ ಅವರು 1008 ತಾಲಿಗಳನ್ನ ಕೊಡ್ತಾರೆ, 2.5 ಗ್ರಾಮ್ದು.
ಮದುವೆ ಆಗುತ್ತೆ, ಮದುವೆಗೆ 50,000 ಜನ ಚಿತ್ರದುರ್ಗದಲ್ಲಿ ಸೇರ್ತಾರೆ. ನಾನು ಹೋಗಿರ್ತೀನಿ, ನನ್ನನ್ನು ತುಂಬ ಜನ ಇರ್ತಾರೆ, 300-400 ಜನ ಆನ್ಲೈನ್ಲಿ ಎಲ್ಲ ಅಪ್ಲಿಕೇಶನ್ ಹಾಕೊಂಡಿರ್ತಾರೆ. ನಾವು ಗೊತ್ತಿಲ್ಲ ಅಂತ ಹೇಳ್ತೀವಿ, ಇವತ್ತು ಎಲ್ರಿಗೂ ಗೊತ್ತಾಗಿದೆ. ಬೇರೆಯವ್ರ ಕೆಲ ಹಾಕಿಸ್ತಾರೆ ಗೊತ್ತಾಗದೇ ಇರೋ. ತುಂಬ ಕಡು ಬಡವರು, ಜಾತಿ ಗೀತಿ ನೋಡಿಲ್ಲ, ಎಲ್ಲ ವರ್ಗದ ಜನರು ಅಲ್ಲಿದ್ದರು. ಮದುವೆ ಆಯಿತು, 300-400 ಜನ ನನ್ನ ಜೊತೆಲ್ಲ ನಾನು ಬಂದಿರೋದವ್ರು ಖುಷಿ. ಕೆಲವರು ಕಣ್ಣೀರು ಹಾಕ್ಬಿಟ್ರು, ನಮಗೆ ತಂದೆ ತಾಯಿ ಯಾರೂ ಇಲ್ಲ, ನೀವು ಬಂದಿರಲ್ಲ ಅಂತ. ಆದರೆ ಅವರು ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದರು, ಜಮೀರ್ ಅಹಮದ್, ಕರ್ನಾಟಕದ ಪ್ರಮುಖ ಹಲವಾರು ಮಂತ್ರಿ ಶಾಸಕರು ಎಲ್ಲ ದಿಗ್ಗಜರಿಗೆ ಹೇಳಿದರು, ಸರ್ಕಾರಿ DC-ಗೆ ಹೇಳಿದರು, ತಹಸೀಲ್ದಾರ್, ಒಬ್ಬರು ಬರಲಿಲ್ಲ ಸರ್. ನಾ ಹೇಳೋದು, ಒಬ್ರು ಯಾರು ಮಾಡ್ತಾರೆ ಅಂತ ಹೇಳಿದಾಗ ಅವ್ರಿಗೆ ಎಂಕರೇಜ್ಮೆಂಟ್ ಕೊಡಬೇಕು. ಹೌದು, ಅದು ಕೊಡದೇ ಇರೋದು ನಿಜವಾಗ್ಲೂ ನನ್ನ ಮನಸ್ಸಲ್ಲಿ ಭಾಳ ನೋವಿದೆ. ಅವರು ಇನ್ನೂ ಅವ್ರಿಗೆ ಹೇಳಿದೆ ನಾನು, ನಾವು ಬಿ ಗಣಪತಿ ಚಾನಲ್ ಅವ್ರ ಹತ್ರ ನಿಮ್ಮ ಹತ್ರ ಕರ್ಕೊಂಡು ಹೋಗ್ತೀನಿ. ಅವ್ರು 1,67,000 ಕಿಲೋಮೀಟರ್ ಓಡಾಡಿದಾರಲ್ಲ, ಓಡಾಡಿ ಹಣವನ್ನು ಸಂಗ್ರಹಿಸಿದಿರೋದಿಲ್ಲ. ದೊಡ್ಡ 1 ಕೋಟಿ ರೂಪಾಯಿಗೂ ಖರ್ಚು ಮಾಡಿ ದೊಡ್ಡ ಪೆಂಡಾಲ್ ಹಾಕಿ ಅದ್ರಲ್ಲಿ ಎಲ್ಲರನ್ನೂ ಕೂರಿಸಿ ಒಂದು 50,000 ಜನ ಊಟ ಹಾಕೋದು ಕಷ್ಟ. ನನ್ನ ಬೆಂಗಳೂರಿನ ಆಫೀಸ್ ಇದೆಯಲ್ಲ, ಆಫೀಸಲ್ಲಿ ನಮ್ಮ ಯಶವಂತಪುರದ ಮಾರ್ಕೆಟ್ನವರು, ಈ ಮಾರ್ಕೆಟ್ನವರು 1 ಮೂಟೆ 2 ಮೂಟೆ ತರಕಾರಿ ಎಲ್ಲ ಕೊಟ್ಟು ಅದನ್ನು ಅಲ್ಲಿ ಕಳಿಸಿ ಊಟ ತಿಂಡಿ ಎಲ್ಲ ನೋಡಿಕೊಂಡು ಇದನ್ನೆಲ್ಲ ಮಾಡಿದ್ರು. ಯಾರು ಬರಲಿಲ್ವಲ್ಲ, ಬರಬೇಕಲ್ವ, ಒಬ್ಬರು ಮಾಡಿದಾಗ ಒಬ್ರಿಗೆ ಎಂಕರೇಜ್ ಕೊಡ್ಬೇಕಲ್ವ. ಒಂದು ಮದುವೆ ಮಾಡೋದೇ ಭಾಳ ಕಷ್ಟ. ಹೌದು, 1008 ಮದುವೆ, ಇದನ್ನು ಮಾಡಿದಾಗ ಸರಿಯಾದ ಎಂಕರೇಜ್ ಆಗಲ್ಲ. ನೀವು ದಯವಿಟ್ಟು ಅವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬರ್ತೀನಿ, ನೀವು ಅವ್ರು ಕೇಳಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಚಾನಲ್ ಮುಖಾಂತರ ತಿಳಿಸಿದ್ರೆ ಸುಮಾರು ಅವ್ರಿಗೆ ಜನರನ್ನು ಸೇರಿಸುವಂಥ ಒಂದು ದೊಡ್ಡ ಸಂಘಟನೆಕಾರ ಅವ್ರು ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನ ಅವ್ರಿಗೆ ಸೇರ್ತಾರೆ. ಅಂಥ ಶಕ್ತಿ ಸಾಮರ್ಥ್ಯ ಇರೋಂಥವ್ರು. ಅಂಥವ್ರಿಗೆ ಯಾರು ಬರಲಿಲ್ವಲ್ಲ ಅಂತೇಳಿ ಕರೆಕ್ಟ್ ಒಂದು ನೋವು ನನಗೂ ಇದೆ. ಮತ್ತು ತುಂಬ ಜನ ರೈತ ಸಂಘಟನೆಯಲ್ಲಿ ಇರೋರಿಗೆಲ್ಲ ಭಾಳ ನೋವಿದೆ, ಯಾರು ಬರಲಿಲ್ವಲ್ಲ ಅಂತ. ಅದು ನಾನು ಮಾತ್ರ ಬೆಳಗಿನ ಜಾವನೇ ಹೋಗಿ ಅಲ್ಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟು 10 ಗಂಟೆ ಸಮಯದಲ್ಲಿದ್ದು ಆ ಹುಡುಗಿರು ಎಲ್ಲ ವರ್ಗದವ್ರ ಜೊತೆ ಮಾತಾಡಿ ತುಂಬ ಕಡು ಬಡವರು. ಇದು ನೋಡಿದ್ದು ನನಗೆ ಭಾಳ ತುಂಬ ಖುಷಿ ಆಯಿತು.